ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನೀಡಲನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಿನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡಲ್ ಹೇಗೆ ಮಾಡೋದು ಅನ್ನೋದ್ರ ಜೊತೆಗೆ ಸ್ವಲ್ಪ ಬೇಸಿಕ್ಸನ್ನು ಸ್ಟಿಚಿಂಗನ್ನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಣ ಅಲ್ಲ. ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ನಾನು ಈಗಾಗಲೇ ಸುಮಾರು ಆದಷ್ಟು ಬೇಸಿಕ್ ಲೆವೆಲ್ಸನ್ನು ನಾನು ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಅದಕ್ಕೆ ಜಾಸ್ತಿ ಈಗ ಹೆಚ್ಚು ನೀವು ರೆಸ್ಪಾನ್ಸ್ ಕೊಟ್ಟರೆ ನಾವು ಇನ್ನೂ ಅಡ್ವಾನ್ಸ್ ಲೆವೆಲ್ವರೆಗೂ ಮುಂದುವರ್ಸ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಆದಷ್ಟು ಹೊಸ್ದಾಗಿ ನೋಡುವಂಥ ಸಬ್ಸ್ಕ್ರೈಬರ್ಸ್ ಇರ್ತೀರಾ, ಜೊತೆಗೆ ವ್ಯೂವರ್ಸ್ ಇರ್ತೀರಾ, ಅವ್ರಿಗೋಸ್ಕರ ನಿನ್ನೆ ವಿಡಿಯೋದು ಸ್ವಲ್ಪ ರಿವಿಷನ್ ಏನಂದರೆ ನೀಡಲನ್ನು ಹೇಗೆ ನಾವು ರೊಟೇಟ್ ಮಾಡೋದು, ಜೊತೆಗೆ ಅದು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಅದನ್ನು ಈಗಲೂ ರಿವ್ಯೂ ಮಾಡ್ತೀನಿ ನೋಡಿ. ನಾವು ನಂಬರ್ ಇರುತ್ತೆ ಮತ್ತು ಅಕ್ಷರ ಇರುತ್ತೆ. ನಂಬರ್ ಕಡೆ ಇಟ್ಕೋಬಾರ್ದು, ಅಕ್ಷರದ ಕಡೆಗೆ ಇಟ್ಕೋಬೇಕು. ವೆರಿ ಸಿಂಪಲ್. ಸೊ ಈಗ ಶುರು ಮಾಡ್ಕೊಳ್ಳೋಣ. ಆಗಿದ್ರೆ ಈಗ ನೋಡಿ, ಇಲ್ಲಿ ನಮಗೆ ಸಿಲ್ಕ್ ಥ್ರೆಡ್ಡನ್ನು ನಾನು ತಗೊಂಡಿದ್ದೀನಿ, ಗಂಟಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ಇಟ್ಕೋಬೇಕು. ಕೆಳಗಡೆಗೆ ಈ ರೀತಿ ಇಟ್ಕೋಬೇಕು. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆ. ಈಗ ನಾವು ಟುಲಿಪ್ ಅಕ್ಷರದ ಕಡೆ, ಟುಲಿಪ್ ಅಂತ ಗೊತ್ತಿಲ್ಲ ಅಂದರೆ ಅಕ್ಷರದ ಕಡೆಗೆ ನೋಡಿ ಹಾಕಬೇಕು. ದಾರನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ನೋಡಿ ಈ ರೀತಿ ಎಳ್ಕೋಬೇಕು. ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲಾಕನ್ನು ಹೇಗೆ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಮಿಸ್ ಮಾಡ್ಕೋಬೇಡಿ ವಿಡಿಯೋನ. ಆದಷ್ಟು ಸತಿ ಮಿಸ್ ಮಾಡ್ಕೊಂಡಿರುವಂಥ ವ್ಯೂವರ್ಸ್ ಆಗ್ಬೋದು, ಸಬ್ಸ್ಕ್ರೈಬರ್ಸ್ ಆಗಬಹುದು. ಇನ್ಮೇಲೆ ವೀಡಿಯೋಸನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಬೇಸಿಕ್ಸಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಮಧ್ಯೆ ನಾನು ವರ್ಕ್ ಮಾಡಿರುವಂಥ ವೀಡಿಯೋಸ್ಗಳನ್ನು ಹಾಕ್ತೀನಿ ನೋಡಿ. ಈಗ ಎಳ್ಕೊಂಡ್ವಿ ಅಲ್ವಾ. ಎಳ್ಕೊಂಡಾದಮೇಲೆ ನೋಡ್ಬೋದು ಟುಲಿಪ್ ಅನ್ನೋದು ಮುಂದೆ ಇದೆ, ಕಾಣಿಸ್ತಿದೆ ನಿಮಗೆ ನೋಡಿ. ದೊಡ್ಡದಾಗಿ ಚೈನನ್ನು ಹಾಕೋದನ್ನು ತೋರಿಸ್ಕೊಡ್ತೀನಿ ನಾನು. ಟುಲಿಪ್ ಅನ್ನೋದು ಮೇಲೆ ಇರಬೇಕು. ನಮ್ಮ ಕಡೆ ಅನ್ನೋದಕ್ಕಿಂತ ಟುಲಿಪ್ ಅನ್ನೋ ಕಡೆಗೆ ನಾವು ಇಡ್ಕೋಬೇಕಾಗತ್ತೆ ನೋಡಿ. ರೊಟೇಟ್ ಮಾಡಬೇಕು, ಎಳ್ಕೋಬೇಕು. ಫಸ್ಟು ರೊಟೇಟ್ ಮಾಡಿ ನೋಡಿ. ಸೂಜಿನ ಹಾಕೋದನ್ನ ಎಡಗೈಯಲ್ಲಿ ದಾರನ ಕೊಟ್ಟೆ, ರೊಟೇಟ್ ಈ ಕಡೆ ಬರುತ್ತೆ. ಆಗ ಮೇಲ್ಗಡೆ ದಾರ ಆಟೋಮೆಟಿಕ್ಕಾಗಿ ಈಸಿಯಾಗಿ ಬಂದುಬಿಡತ್ತೆ. ಕಾಣಿಸ್ತಿದೆಯಾ ನೋಡಿ. ಈಗ ಕಾಣಿಸ್ತಿದೆ ಅನ್ಕೋತೀನಿ. ಈಗ ನೋಡಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇದನ್ನು ಮೇಲೆ ಎಳ್ಕೊಂಡು ನೋಡಿ ಚುಚ್ಚಬೇಕು. ಕೆಳಗಡೆ ದಾರ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ, ಕಾಣಿಸ್ತಿದೆ. ಇದನ್ನು ಈ ರೀತಿ ಒಂದು ರೌಂಡ್ ಕೊಡಬೇಕು. ರೊಟೇಟ್ ಮಾಡಿ ಈ ರೀತಿ ರೊಟೇಟ್ ಮಾಡಿದಾಗ ಈ ಕಡೆ ಬರುತ್ತೆ, ಮೇಲೆ ದಾರ ಬರುತ್ತೆ. ಆಗ ನಮಗೆ ಚೈನ್ ಆಗುತ್ತೆ ಒಂದು ನೋಡಿ. ಇದೇ ರೀತಿ ಇದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್. ಆದಷ್ಟು ನಾನು ಸುಮಾರು ಮೋಟಿವೇಶನ್ ವೀಡಿಯೋಗಳನ್ನು ಹಾಕಿದ್ದೀನಿ. ಆದಷ್ಟು ಲೇಡೀಸ್ ಆದಷ್ಟು ಕಲೀರಿ, ತುಂಬಾ ಹೆಲ್ಪ್ ಆಗುತ್ತೆ. ಮನೆಯಿಂದಲೇ ಮಾಡುವಂಥ ಕೆಲಸಗಳಿವೆಲ್ಲ ಅಂತ ಆದಷ್ಟು ಇದನ್ನು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ. ರೊಟೇಟ್ ಮಾಡಬೇಕು. ಫಸ್ಟು ಸೂಜಿನ ಹಾಕಬೇಕು, ನೀಡಲನ್ನು ಕೆಳಗಡೆ ದಾರನ ಫಸ್ಟು ಕೊಡಬೇಕು. ನಂತರ ನೀಡಲನ್ನು ರೊಟೇಟ್ ಮಾಡಿ ಮೇಲೆ ಎಳ್ಕೋಬೇಕು, ಪುನಃ ಚುಚ್ಚಬೇಕು. ಸಿಂಪಲ್ ಫ್ರೆಂಡ್ಸ್. ನೀವು ಈ ವಿಷಯನ ತಿಳ್ಕೋದೆ ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರೂ ನಿಮಗೆ ಪ್ರಾಕ್ಟೀಸು ಪರ್ಫೆಕ್ಟಾಗಿ ಆಗೋದಿಲ್ಲ. ಫಸ್ಟು ವಿಷಯ ಏನಂದರೆ ಫಸ್ಟು ನಾವು ಸೂಜಿನ ನೀಡಲನ್ನು ಒಳಗಡೆ ಹಾಕಿ ದಾರನ ಕೊಡಬೇಕು, ಪುನಃ ರೊಟೇಟನ್ನು ಮಾಡಬೇಕು. ರೊಟೇಟ್ ಮಾಡಿದಾಗ ಮೇಲ್ಗಡೆ ದಾರ ಎಳ್ಕೊಂಡು ಸೂಜಿ ಬರುತ್ತೆ, ಪುನಃ ಅದನ್ನು ಚುಚ್ಚಬೇಕು. ಇಷ್ಟು ಸಿಂಪಲ್ ವಿಷಯನ ನೀವು ತಿಳ್ಕೊಂಡ್ರಿ ಅಂದರೆ ಚೈನ್ ಸ್ಟಿಚ್ಚನ್ನು ಕಲಿತ ಹಾಗೆ. ಜೊತೆಗೆ ನೆನ್ನೆ ಹೇಳ್ದಂಥ ನಾನೇನು ಹೇಳಿದ್ನಲ್ಲ ಇವತ್ತು ಹೇಳಿದ್ದೀನಿ, ಅಕ್ಷರದ ಕಡೆಗೆ ನಾವು ನೀಡಲನ್ನು ಇಟ್ಕೊಂಡ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ. ನೀವೇ ಹೇಳ್ತೀರಾ, ಒಂದು 5 ನಿಮಿಷದಲ್ಲೇ ನಿಮಗೆ ಪ್ರಾಕ್ಟೀಸ್ ಬಂದುಬಿಡುತ್ತೆ. ಅಲ್ಲಿಗೆ ನಿಮಗೆ ನೀಡಲನ್ನು ಹ್ಯಾಂಡಲ್ ಮಾಡ್ದು ಅನ್ನುವಂಥ ತೃಪ್ತಿ ಸಿಗತ್ತೆ. ನೋಡಿದ್ರಲ್ಲ, ಲಾಕ್ ಆಗಿದೆ. ಇಷ್ಟು ನಿಮಗೆ ಚೈನ್ ಸ್ಟಿಚ್ ಬಗ್ಗೆ ಮಾಹಿತಿ, ಬೇಸಿಕ್ಸ್, ಸ್ಟಾರ್ಟಿಂಗ್ ಬೇಸಿಕ್ ಬಗ್ಗೆ.
ಹಾಗಿದ್ರೆ ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟು ನಾನು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಜಾಸ್ತಿ ಉದ್ದ ಆದ್ರೂ ನಿಮಗೆ ಬೇಜಾರಾಗಿಬಿಡತ್ತೆ. ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಏನು ಅನ್ನಿಸ್ತು, ಈಗ ನಾನು ಹೇಳ್ಕೊಟ್ಟಂಥ ರೀತಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ಬೇಕು. ನೀವು ನಮಗೆ ನೀವು ಹೇಳ್ಕೊಡ್ತಾ ಇರುವಂಥ ರೀತಿ ಇಷ್ಟ ಆಗ್ತಿದೆ ಅಂದರೆ ನಾನು ಮುಂದಿನ ವೀಡಿಯೋಸಲ್ಲಿ ಯಾವ ರೀತಿ ಹೇಳ್ಕೊಡ್ಬೇಕು ನೀಟಾಗಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಆದಷ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ. ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.